ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಿಮ್ಮ ಮನೆಯಲ್ಲಿ ಇಂಡಿಯನ್ ಗ್ಯಾಸ್, ಭಾರತ್ ಗ್ಯಾಸ್ ಹಾಗೆಯೇ HP ಗ್ಯಾಸ್ ಕನೆಕ್ಷನ್ನ ಹೊಂದಿದ್ದೀರಾ ಅಂಥವರು ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಸ್ನೇಹಿತರೆ. ಇದೇ ತಿಂಗಳು 16ನೇ ತಾರೀಕು ಲಾಸ್ಟ್ ಡೇಟ್ ಅಂತ ಹೇಳ್ತಾ ಇದ್ದಾರೆ, ಇನ್ನೂ ಕೂಡ ಎಕ್ಸ್ಟೆಂಡ್ ಮಾಡಿಲ್ಲ. ಅದಕ್ಕೂ ಮೊದಲು ನೀವು ಈ ಕೂಡಲೇ ಈ ಒಂದು ಕೆಲಸನ ಕಂಪ್ಲೀಟ್ ಮಾಡಲೇಬೇಕು. ತುಂಬ ದಿನಗಳಿಂದ ನೋಟಿಫಿಕೇಶನ್ ಬರ್ತಾ ಇದೆ, ನಿಮ್ಮ ಗ್ಯಾಸ್ಗೆ KYCನ ಪೂರ್ಣಗೊಳಿಸ್ಕೊಳ್ಳಿ ಅಂತೇಳಿ. ಕೇಂದ್ರ ಸರ್ಕಾರ ಆಲ್ರೆಡಿ ಈ ಒಂದು ಒಬ್ಬೊಬ್ಬರ ಹೆಸರಲ್ಲಿ 2-3 ಗ್ಯಾಸ್ ಕನೆಕ್ಷನ್ ಹೊಂದಿದ್ದಾರೆ. ಅದಕ್ಕೋಸ್ಕರ ಅದನ್ನು ಡಿಲೀಟ್ ಮಾಡುವ ಸಲುವಾಗಿ ಈ ರೀತಿ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಈ ಒಂದು ವಿಡಿಯೋದಲ್ಲಿ ಯಾವುದೇ ನೀವು ಏಜೆನ್ಸಿಗಳಿಗೆ ವಿಸಿಟ್ ಮಾಡ್ದೇ ಮನೆಯಲ್ಲೇ ಕುಳಿತು ಈ ರೀತಿ ಫೇಸ್ ಅಥೆಂಟಿಕೇಶನ್ ಮುಖಾಂತರ ಈ KYCನ ಕಂಪ್ಲೀಟ್ ಮಾಡ್ಬೋದು. ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮದು ಭಾರತ್ ಗ್ಯಾಸ್ ಆಗಿರ್ಬೋದು, ಹಾಗೆಯೇ ಇಂಡಿಯನ್ ಗ್ಯಾಸ್ ಆಗಿರ್ಬೋದು, ಹಾಗೆಯೇ HP ಗ್ಯಾಸ್ ಆಗಿರ್ಬೋದು, ಈ 3 ಗ್ಯಾಸ್ ಕನೆಕ್ಷನ್ ಹೊಂದಿರತಕ್ಕಂಥವ್ರು ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಹಾಗೆಯೇ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬನ್ನಿ, ಅಲ್ಲಿ ಟೈಪ್ ಮಾಡಬೇಕು PMUY ಅಂತ, ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಈ 3 ಏಜೆನ್ಸಿಗಳ ಲಿಂಕು ಅಂದರೆ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋಕ್ಕೆ ಈ ಒಂದು ವೆಬ್ಸೈಟಲ್ಲಿ ಸಿಗುತ್ತೆ. ಅಲ್ಲಿ ಫಸ್ಟ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಸ್ನೇಹಿತರೆ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗ್ತದೆ. ಇಲ್ಲಿ ಮೇಲ್ಗಡೆ ತೋರಿಸ್ತಾ ಇದೆ ನೋಡ್ಬೋದು ಈ KYC ಅಂತ, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ತದನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಸ್ನೇಹಿತರೆ 3 ಏಜೆನ್ಸಿಗಳು, ಇಂಡಿಯನ್ ಗ್ಯಾಸ್, ಭಾರತ್ ಗ್ಯಾಸ್ ಹಾಗೆಯೇ HP ಗ್ಯಾಸು, ಈ 3 ಕಂಪ್ನಿಯ ಗ್ಯಾಸ್ ಕನೆಕ್ಷನ್ನ ಯಾರ್ಯಾರೆಲ್ಲ ಹೊಂದಿದ್ದೀರಿ ಅವರು ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು KYC ಮಾಡಲಿಕ್ಕೆ ಇಲ್ಲೇ ಕೂಡ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ನಿಮಗೆ ಆ್ಯಪ್ನ ಹುಡುಕ್ಲಿಕ್ಕೆ ತೊಂದರೆ ಆಯಿತು ಅಂದರೆ ಈ ಒಂದು ಕಾಣ್ತಾ ಇರ್ತಕ್ಕಂಥ ಬಟನ್ ಕಾಣ್ತಿದೆ ನೋಡಿ, ಇಲ್ಲಿ ಆಂಡ್ರಾಯ್ಡ್ ಫೋನ್ ಇರ್ತಕ್ಕಂಥವ್ರು ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಈ ರೀತಿಯಾಗಿ ಡೈರೆಕ್ಟಾಗಿ ಗೂಗಲ್ ಪ್ಲೇಸ್ಟೋರ್ಗೆ ಕನೆಕ್ಟ್ ಆಗುತ್ತೆ. ಈ ಒಂದು ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಹಲೋ BPCL ಅಂದರೆ ಇದು ಭಾರತ್ ಗ್ಯಾಸ್ ಸಂಬಂಧಪಟ್ಟಿದ್ದು. ನಂತರ ಕೆಳಗಡೆ ಬಂದು ಇಲ್ಲಿ ಆಧಾರ್ ಫೇಸ್ ID ಆ್ಯಪ್ ಅಂತ ಇದೆ ನೋಡಿ, ಆ ಒಂದು ಆ್ಯಪ್ನ ಇದ್ರ ಜೊತೆಗೆ ಇನ್ಸ್ಟಾಲ್ ಮಾಡ್ಕೋಬೇಕು. ಈಗ ನೀವು ಒಂದು KYC ಮಾಡಬೇಕು ಅಂದರೆ ಆಧಾರ್ ಫೇಸ್ ID ಮತ್ತು ಆ ಒಂದು ಕಂಪ್ನಿ ಆ್ಯಪು, ಈಗ ನಾನು ಭಾರತ್ ಗ್ಯಾಸ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಈ ಎರಡೂ ಇರಬೇಕು. ಅದೇ ರೀತಿ ನೀವು ಇಂಡಿಯನ್ ಗ್ಯಾಸ್ ಆಗಿತ್ತು ಅಂದರೆ ಇಂಡಿಯನ್ ಅಂತ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಜೊತೆಗೆ ಮತ್ತೊಂದು ಆ್ಯಪ್ ಇದೆ, ಅದೇ ಬಂದು ಆಧಾರ್ ಫೇಸ್ ID, ಈ ಆ್ಯಪ್ ಜೊತೆಗೆ ಅದನ್ನು ಕೂಡ ಕೆಲಸ ಮಾಡುತ್ತೆ. ಇದನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ಅದೇ ರೀತಿ ನಿಮ್ದು ಏನಾದ್ರು HP ಗ್ಯಾಸ್ ಕನೆಕ್ಷನ್ ಆಗಿತ್ತು ಅಂದರೆ ಅಲ್ಲೂ ಕೂಡ ಡೌನ್ಲೋಡ್ ಕೊಟ್ಟಿದ್ದಾರೆ. HP ಗ್ಯಾಸ್ ಕನೆಕ್ಷನ್ ಇರ್ತಕ್ಕಂಥವ್ರು HP ಪೇ ಅಂತ ಈ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಜೊತೆಗೆ ಆಧಾರ್ ಫೇಸ್ ID ಅನ್ನೋದನ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ನಾನಿವಾಗ ಲೈವ್ ಆಗಿ 3 ಗ್ಯಾಸ್ ಏಜೆನ್ಸಿಗಳಿಗೂ ಕೂಡ ಯಾವ ರೀತಿ KYC ಮಾಡೋದಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ, ಸ್ಕಿಪ್ ಮಾಡ್ದಂಗೆ ನೋಡಿ. ಮೊದಲಿಗೆ HP ಗ್ಯಾಸ್ನ ಸೆಲೆಕ್ಟ್ ಮಾಡ್ಕೊಂಡು ಕ್ಲಿಕ್ ಮಾಡ್ಕೊತಾ ಇದ್ದೀನಿ, ಆ್ಯಪ್ನ ಓಪನ್ ಮಾಡ್ಕೊತಾ ಇದ್ದೀನಿ. ನಂತರ ನೆಕ್ಸ್ಟ್ ಅಂತ ಕೆಳಗಡೆ ಬಟನ್ನ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಸ್ನೇಹಿತರೆ ಮೇಲ್ಗಡೆ ಲಾಗಿನ್ ಮತ್ತು ರಿಜಿಸ್ಟರ್ ಅಂತ 2 ಆಪ್ಷನ್ ಇದೆ. ನೀವು ಫಸ್ಟ್ ಟೈಮ್ ಈ ಒಂದು ವೆಬ್ಸೈಟ್ ಅಥವಾ ಈ ಒಂದು ಆ್ಯಪ್ನ ಓಪನ್ ಮಾಡ್ಕೊತಿದ್ದೀರಿ ಅಂದರೆ ಡೈರೆಕ್ಟಾಗಿ ಲಾಗಿನ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅಲ್ಲಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಆರ್ ಯು ಎಕ್ಸಿಟಿಂಗ್ HP ಗ್ಯಾಸ್ ಕಸ್ಟಮರ್ ಅಂತ, ಹಳೆ ಕಸ್ಟಮರು ನಾವು ಅಂತೇಳಿ ಅಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಆಲ್ರೆಡಿ ನಿಮ್ಮದು HP ಕನೆಕ್ಷನ್ ಇರೋದ್ರಿಂದ ನೀವು ಎಕ್ಸಿಟಿಂಗ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಪೇಜಲ್ಲಿ ನಿಮ್ಮ HP ಗ್ಯಾಸ್ಗೆ ಲಿಂಕ್ ಆಗಿರ್ತಕ್ಕಂಥ ಫೋನ್ ನಂಬರ್ನ ಹಾಕಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ತದನಂತರ ನೆಕ್ಸ್ಟ್ ಪೇಜಲ್ಲಿ ಈ ಥರ ಒಂದು ಪಾಪಪ್ ಬರುತ್ತೆ, ನಿಮ್ಮ ಫೋನ್ಗೆ ಒಂದು OTP ಬರುತ್ತೆ, OTP ಹಾಕಿ ಸಬ್ಮಿಟ್ ಮಾಡಿ. ನಂತರ ಈ ರೀತಿ ಡ್ಯಾಶ್ಬೋರ್ಡ್ ಓಪನ್ ಆಗ್ತದೆ. ಅಲ್ಲಿ ನಿಮ್ಮ HP ಗ್ಯಾಸಲ್ಲಿ ಇರ್ತಕ್ಕಂಥ ನಿಮ್ಮ ಹೆಸರು ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ಬಂದು ನಿಮ್ಮ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕನ್ಸಲ್ಟ್ ಬಾಕ್ಸ್ ಇದೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಸಬ್ಮಿಟ್ ಆಗೋಲ್ಲ. ಇಲ್ಲಿ ಲಾಸ್ಟ್ ನೇಮ್ ಹಾಕಬೇಕು, ಸ್ಟಾರ್ ಮಾರ್ಕರ್ ಇರೋದೆಲ್ಲ 100% ಫಿಲ್ ಮಾಡಬೇಕು. ಇವಾಗ ನಾನು ಲಾಸ್ಟ್ ನೇಮ್ ಹಾಕಿ ಸಬ್ಮಿಟ್ ಮಾಡಿದ್ದೀನಿ, ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಯಿತು. ಈಗ ನೆಕ್ಸ್ಟ್ ಪೇಜಲ್ಲಿ ಒಂದು ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳೋಕೆ ಹೇಳುತ್ತೆ. ಪಿನ್ನು 4 ಡಿಜಿಟ್ ಇರ್ತಕ್ಕಂಥ ಆ ಒಂದು ಪಿನ್ನ 2 ಬಾಕ್ಸ್ಗಳು ಕೂಡ ಒಂದೇ ರೀತಿ ಇರ್ತಕ್ಕಂಥ ಪಿನ್ನ ಹಾಕಿ ನೀವು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. MPIN ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ, ಓಕೆ ಅಂತ ಮಾಡಿ. ತದನಂತರ ನೆಕ್ಸ್ಟ್ ಪೇಜು ಲಾಗಿನ್ ಪೇಜ್ ಓಪನ್ ಆಗ್ತದೆ. ಈಗ ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ MPIN ಇರುತ್ತಲ್ಲ ಅದನ್ನು ಈ ಒಂದು ಬಾಕ್ಸ್ಗೆ ಹಾಕಬೇಕು. ನಂತರ ಲಾಗಿನ್ ಮಾಡ್ಕೊಳ್ಳಿ. ಸಕ್ಸಸ್ಫುಲ್ಲಾಗಿ ಲಾಗಿನ್ ಆಗುತ್ತೆ ಸ್ನೇಹಿತರೆ. ಪರ್ಮಿಷನ್ ಎಲ್ಲ ಅಲೋ ಮಾಡ್ಕೊಳ್ಳಿ. ತದನಂತರ ಸ್ನೇಹಿತರೆ ಈ ರೀತಿ ಡ್ಯಾಶ್ಬೋರ್ಡ್ ಬರುತ್ತೆ. ಇಲ್ಲಿ ತುಂಬ ಆಪ್ಷನ್ಗಳಿದೆ, ನೀವು ಅದರಲ್ಲಿ ಸೆಲೆಕ್ಟ್ ಮಾಡಬೇಕಿರೋದು HP ಗ್ಯಾಸ್ KYC ಅಂತ ಬಟನ್ ಕಾಣ್ತಾ ಇದೆ ನೋಡಿ ಆಪ್ಷನ್, ಅದನ್ನು ಕ್ಲಿಕ್ ಮಾಡ್ಕೋಬೇಕು. ಇನ್ ಕೇಸ್ ಕಾಣಲಿಲ್ಲ ಅಂದರೆ ಮೋರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೇಜಲ್ಲಿ ಕಾಣುತ್ತೆ ಅದು, ಇಲ್ಲಿ ನೋಡ್ಬೋದು ನೀವು HP ಗ್ಯಾಸ್ KYC ಅಂತ ತೋರಿಸ್ತಾ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೋಬೇಕು. ಈ ರೀತಿ ಒಂದು ಪಾಪಪ್ ಬರುತ್ತೆ, ಯಾವ ರೀತಿ KYC ಮಾಡಬೇಕು ಅಂತ. ನೀವು ಬೆಳಕಲ್ಲಿ ಇರಬೇಕು, ಹಾಗೆಯೇ ಗ್ಲಾಸ್ಗಳನ್ನ ಹಾಕಿರಬಾರ್ದು, ಹಾಗೆಯೇ ಹ್ಯಾಟ್ ಅಥವಾ ಟೋಪಿಗಳನ್ನ ಹಾಕಿರಬಾರ್ದು, ರಿಮೂವ್ ಮಾಡಿರಬೇಕು. ಅದನ್ನು ಟರ್ಮ್ ಆ್ಯಂಡ್ ಕಂಡೀಷನ್ ಒಪ್ಪಿಗೆ ಮಾಡ್ಕೊಂಡು ಓಕೆ ಮಾಡಿದ್ಮೇಲೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಅಲ್ಲಿ ಕನ್ಸಲ್ಟ್ ಬಾಕ್ಸ್ ಇದೆ, ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ಕೆಳಗಡೆ ಬಂದು ಕ್ಯಾಪ್ಚರ್ ಫೇಸ್ ಅಂತ ಇದೆ ನೋಡಿ, ಆ ಒಂದು ಬಟನ್ನ ಕ್ಲಿಕ್ ಮಾಡಬೇಕು. ಇವಾಗ ಈ ರೀತಿಯಾದಂಥ ಒಂದು ಕ್ಯಾಮ್ರಾ ರೋಲ್ ನಿಮಗೆ ಶೋ ಆಗ್ತದೆ. ಇನ್ ಕೇಸು ಈ ರೀತಿ ಎರರ್ ಬಂತು ಅಂದರೆ ಡೋಂಟ್ ವರಿ, ಮತ್ತೆ ಕೂಡ ನೀವು ಓಪನ್ ಮಾಡ್ಕೊಳ್ಳಿ. ಸೇಮ್ ಆ್ಯಸ್ ಇಟ್ ಈಸ್ ಮೊದಲು ಓಪನ್ ಮಾಡ್ಕೊಂಡ್ರಲ್ಲ ಅದೇ ರೀತಿ ಓಪನ್ ಮಾಡಿಕೊಂಡು ಕ್ಯಾಪ್ಚರ್ ಫೇಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಕ್ಯಾಮ್ರಾ ಓಪನ್ ಆಗ್ತದೆ. ಈಗ ಸ್ನೇಹಿತರೆ ಅಲ್ಲಿ ಯಾರ್ದು ಕಸ್ಟಮರ್ ಇದ್ದೀರಿ ಅವ್ರದ್ದು ಕಸ್ಟಮರ್ನ ನಿಲ್ಲಿಸಿ ಗ್ರೀನ್ ಬರೋ ರೀತಿ ನೋಡಿಕೊಂಡು ಕಣ್ಣನ್ನು ಬ್ಲಿಂಕ್ ಮಾಡಿದ್ರೆ ಈ ರೀತಿ KYC ಆಗುತ್ತೆ. ಇನ್ ಕೇಸ್ ಆಲ್ರೆಡಿ KYC ಆಗಿತ್ತು ಅಂದರೆ ಈ KYC ಆಲ್ರೆಡಿ ಡನ್ ದಿಸ್ ಕಸ್ಟಮರ್ ಅಂತ ತೋರಿಸುತ್ತೆ, ಆಲ್ರೆಡಿ ಆಗಿದೆ ಅಂತ. ಡೋಂಟ್ ವರಿ, ಆಗಿದೆ ಅಂತ ಅಂದಮೇಲೆ ಬಿಟ್ಬಿಡಿ. ಈ KYC ನಾಟ್ ವೆರಿಫೈಡ್ ಅಂದರೆ ಆಲ್ರೆಡಿ ಆಗಿರೋದಕ್ಕೆ ತೊಗೊಳ್ತಾ ಇಲ್ಲ. ಇದಕ್ಕೆ ಏನಕ್ಕಾಗಿಲ್ಲ ಅಂದರೆ ಇವರು 2/2/2024 KYCನ ಕಂಪ್ಲೀಟ್ ಮಾಡಿದರು. ಅದರಿಂದ ಈಗ ಈ KYC ಆಲ್ರೆಡಿ ಆಗಿದೆ ಇವ್ರದ್ದು, ಅಂಥವ್ರು ಮಾಡೋ ಹಂಗಿಲ್ಲ.
ಈ ಎಚ್ ಪಿ ಗ್ಯಾಸ್ ಇರ್ತಕ್ಕಂಥವ್ರು, ಈ ಪರ್ಟಿಕ್ಯುಲರಾಗಿ ಈ ಕಸ್ಟಮರು. ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಅಲ್ಲಿ ಫೋಟೋ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಬಂದು ಕೆಳಗಡೆ KYC ಇನ್ಫೋ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೋಡ್ಬೋದು ಈ KYC ಸ್ಟೇಟಸ್ ವೆರಿಫೈಡ್ ಅಪ್ರೂವ್ಡ್ ಅಂತ ತೋರಿಸುತ್ತೆ. ಇದು ಎಚ್ ಪಿ ಗ್ಯಾಸ್ಗಾಯಿತು. ಈಗ ಭರತ್ ಗ್ಯಾಸ್ ಹೊಂದಿರ್ತಕ್ಕಂಥವ್ರು ಈ ರೀತಿ ಸ್ಟೆಪ್ನ ಫಾಲೋಅಪ್ ಮಾಡ್ಕೊಳ್ಳಿ. ಸಿಂಪಲಾಗಿ ಏನಿಲ್ಲ ಸ್ನೇಹಿತರೆ, ಆ್ಯಸ್ ಇಟ್ ಈಸು ಆಧಾರ್ ಫೇಸ್ ಐ ಡಿ ಅನ್ನೋ ಆ್ಯಪು, ಹಲೋ BPCL ಅನ್ನೋ ಆ್ಯಪು, ಈ ಎರಡನ್ನ ಈ ಭರತ್ ಗ್ಯಾಸ್ ಹೊಂದಿರ್ತಕ್ಕಂಥವ್ರು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಈಗ ಓಪನ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಆಧಾರ್ ಫೇಸ್ ಐ ಡಿನ ಓಪನ್ ಮಾಡ್ಕೋಬೇಡಿ, ಹಲೋ BPCL ಅಂತಿದೆ ನೋಡಿ, ಆ ಒಂದು ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಈ ರೀತಿ ಬರುತ್ತೆ. ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಲ್ಯಾಂಗ್ವೇಜ್ನ ಕೇಳುತ್ತೆ. ಇಲ್ಲಿ ನೀವು ಯಾವ ಲ್ಯಾಂಗ್ವೇಜ್ ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಬಂದು ಅಪ್ಲೈ ಲ್ಯಾಂಗ್ವೇಜ್ ಅಂತ ಕ್ಲಿಕ್ ಮಾಡಿ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಸ್ನೇಹಿತರಲ್ಲಿ ಈ KYCನ ಮಾಡಬೇಕು ಅಂದರೆ ಮೊದಲಿಗೆ ನೀವು ಲಾಗಿನ್ ಮಾಡ್ಕೋಬೇಕು. ಲಾಗಿನ್ ಮಾಡ್ಕೋಬೇಕು ಅಂದರೆ ಸೈನ್ ಅಪ್ ಮಾಡ್ಕೋಬೇಕು. ಸೈನ್ ಅಪ್ ಮಾಡ್ಕೋಬೇಕು ಅಂದರೆ ಮೇಲ್ಗಡೆ ಸೈನ್ ಇನ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ನೆಕ್ಸ್ಟ್ ಪೇಜು ಒಂದು ಪಾಪಪ್ ಶೋ ಆಗ್ತದೆ. ಇಲ್ಲಿ ನೀವು ಭರತ್ ಗ್ಯಾಸ್ಗೆ ಲಿಂಕ್ ಆಗಿರ್ತಕ್ಕಂಥ ಫೋನ್ ನಂಬರ್ನ ಕೊಟ್ಟು ಲಾಗಿನ್ ಮಾಡ್ಕೋಬೇಕಾಗ್ತದೆ. ಅಂದರೆ ಅಕೌಂಟ್ನ ರಿಜಿಸ್ಟರ್ ಮಾಡ್ಕೋಬೇಕು. ಅಲ್ಲಿ ಫೋನ್ ನಂಬರ್ನ ಹಾಕಿ ಟರ್ಮ್ ಆ್ಯಂಡ್ ಕಂಡೀಷನ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ ಗೆಟ್ OTP ಅಂತ ಮಾಡ್ತಾ ಇದ್ದೀನಿ. ಈ ಒಂದು OTP ನಿಮ್ಮ ಭರತ್ ಗ್ಯಾಸ್ಗೆ ಲಿಂಕ್ ಆಗಿರ್ತಕ್ಕಂಥ ಫೋನ್ ನಂಬರ್ಗೆ ಬರುತ್ತೆ. ಆ ಒಂದು OTPನ ಹಾಕಿ ಸಬ್ಮಿಟ್ ಮಾಡಿದ್ರೆ ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ಒಂದು ಪಿನ್ನ ಸೆಟ್ ಮಾಡ್ಕೊಳ್ಳೋಕೆ ಹೇಳುತ್ತೆ. 4 ಡಿಜಿಟ್ ಇರ್ತಕ್ಕಂಥ ಪಿನ್ನ ಸೆಟ್ ಮಾಡಿಕೊಂಡು ಕನ್ಫರ್ಮ್ ಅಂತ ಮಾಡಿ, ನಂತರ ಬಯೋಮೆಟ್ರಿಕ್ ಬೇಕಂತ ಕೇಳುತ್ತೆ, ಡೋಂಟ್ ಅಲೋ ಅಂತ ಮಾಡಿ. ನಂತರ ಸ್ನೇಹಿತರೆ ಈ ರೀತಿಯಾಗಿ ಲಾಗಿನ್ ಆಗುತ್ತೆ. ಈಗ KYC ಮಾಡಬೇಕು ಅಂದರೆ ಅಲ್ಲಿ ಮೇಲ್ಗಡೆ ಸರ್ಚ್ ಬಾರ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ತದನಂತರ ಇಲ್ಲಿ ಸರ್ಚ್ ಬಾರ್ಗೆ ಹೋಗಿ KYC ಅಂತ ಹೇಳಿ ಟೈಪ್ ಮಾಡಬೇಕು. ಅಲ್ಲಿ ಆಪ್ಷನ್ ತೋರಿಸ್ತಾ ಇದೆ ನೋಡಿ, KYC ಅಂತ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಓಪನ್ ಆಗ್ತದೆ. ಟರ್ಮ್ ಆ್ಯಂಡ್ ಕಂಡೀಷನ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ ಮೇಲ್ಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ ಅಕ್ಷರಗಳನ್ನ. ನಂತರ ಕೆಳಗಡೆ ಮುಂದುವರಿಸಿ ಅಂತ ಕ್ಲಿಕ್ ಮಾಡಿ. ಈ ರೀತಿಯಾಗಿ ನಿಮ್ಮದು ಫೇಸ್ ಅಥೆಂಟಿಕೇಷನ್ಗೆ ಕ್ಯಾಮ್ರಾ ಓಪನ್ ಆಗುತ್ತೆ. ಇಲ್ಲಿ ಯಾರ್ದು ಕಸ್ಟಮರ್ ಇದ್ದಾರೆ ಅವರನ್ನು ನಿಲ್ಲಿಸಿ ಕಣ್ಣನ್ನು ಆ ಒಂದು ಕ್ಯಾಮ್ರಾ ಸರ್ಕಲ್ ಒಳಗೆ ಬ್ಲಿಂಕ್ ಮಾಡೋ ರೀತಿ ಮಾಡಬೇಕು. ಅಲ್ಲಿ ಗ್ರೀನ್ ಬಂದಿರಬೇಕು ಸರ್ಕಲು. ಈ ರೀತಿ ಬ್ಲಿಂಕ್ ಮಾಡಿದ ನಂತರ ಆಟೋಮೆಟಿಕ್ಕಾಗಿ ನಿಮ್ಮದು KYC ಸಕ್ಸಸ್ಫುಲ್ ಆಗಿತ್ತು ಅಂದರೆ ಈ ರೀತಿ ಬರುತ್ತೆ. KYC ಡನ್ ಸಕ್ಸಸ್ಫುಲಿ ಅಂತ. ಈ ರೀತಿ ಆಯಿತು ಅಂದರೆ ನಿಮ್ಮದು ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿದೆ ಅಂತ ಅರ್ಥ. ಮತ್ತೆ ಕೂಡ ನೀವು ಹೋಮ್ ಪೇಜ್ಗೆ ಬಂದು ಚೆಕ್ ಮಾಡಿ ನೋಡಿದಾಗ ಅಲ್ಲಿ ಮೇಲ್ಗಡೆನೇ ತೋರಿಸ್ತಾ ಇರುತ್ತೆ KYC ಕಂಪ್ಲೀಟೆಡ್ ಅಂತೇಳಿ. ಅಲ್ಲಿ 12 ಆಗಸ್ಟ್ 2026 ಕಂಪ್ಲೀಟ್ ಆಗಿದೆ ಅಂತ ತೋರಿಸ್ತಾ ಇದೆ. ಇದು ಭರತ್ ಗ್ಯಾಸ್ಗಾಯಿತು. ಈಗ ಇಂಡಿಯನ್ ಗ್ಯಾಸ್ಗೆ ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವು ಇಂಡಿಯನ್ ಗ್ಯಾಸ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಅದೇ ರೀತಿ ಆಧಾರ್ ಫೇಸ್ ಐ ಡಿ ಅನ್ನೋ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮಾಡಿದ ನಂತರ ನೀವು ಇಲ್ಲಿ ಆಧಾರ್ ಫೇಸ್ ಐ ಡಿನ ಓಪನ್ ಮಾಡಬೇಡಿ, ಇಂಡಿಯನ್ ಆಯಿಲ್ ಅಂತ ಇದೆ ನೋಡಿ, ಆ ಒಂದು ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೇಲ್ಗಡೆ 3 ಡಾಟ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿಯಾದ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸ್ನೇಹಿತರೆ ಲಾಗಿನ್ ಮತ್ತು ರಿಜಿಸ್ಟರ್ ಅಂತ ಸೈನ್ ಇನ್ ಅಂತ ಇದೆ ನೋಡಿ, ಆ ಒಂದು ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ನಿಮ್ಮ ಇಂಡಿಯನ್ ಗ್ಯಾಸ್ಗೆ ಲಿಂಕ್ ಆಗಿರ್ತಕ್ಕಂಥ ಫೋನ್ ನಂಬರ್ ಹಾಕಿ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿಕೊಂಡು ಸಬ್ಮಿಟ್ ಮಾಡ್ತು ಅಂದರೆ ಆಟೋಮೆಟಿಕ್ಕಾಗಿ ನಿಮ್ಮದು ಅಕೌಂಟು ಸಕ್ಸಸ್ಫುಲ್ಲಾಗಿ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಬಂದು ಲಿಂಕ್ ಮೈ LPG ಅಂತ ಇದೆ ನೋಡಿ ID ಅಂತ, ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ 12 ಡಿಜಿಟ್ ಇರ್ತಕ್ಕಂಥ ನಿಮ್ಮ ಗ್ಯಾಸ್ ಪಾಸ್ಬುಕ್ ನಂಬರು ನಿಮ್ಮ ಗ್ಯಾಸ್ನ ಬುಕ್ ಮೇಲೆ ಇರುತ್ತೆ. ಆ ಒಂದು ನಂಬರ್ನ ಆ ಒಂದು ಬಾಕ್ಸ್ಗೆ ಎಂಟ್ರಿ ಮಾಡಬೇಕು. ನಂತರ ಇಲ್ಲಿ ಬಂದು ಮೈ ಪ್ರೊಫೈಲ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೋಬೇಕು. ನಂತರ ಈ ರೀತಿ ಪೇಜ್ ಬರುತ್ತೆ. ಇಲ್ಲಿ KYC ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಪೇಜ್ ಬರುತ್ತೆ. ಇಲ್ಲಿ ಟರ್ಮ್ ಆ್ಯಂಡ್ ಕಂಡೀಷನ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ರೀತಿ ರಿಸ್ಟ್ರಿಕ್ಷನ್ಗಳಿದೆ, ಅದನ್ನು ನೋಡ್ಕೊಳ್ಳಿ ಒಂದ್ಸರಿ. ಟರ್ಮ್ ಆ್ಯಂಡ್ ಕಂಡೀಷನ್ ಬಾಕ್ಸ್ನ ಕ್ಲಿಕ್ ಮಾಡಿ ಪ್ರೊಸೀಡ್ ಅಂತ ಮಾಡ್ತು ಅಂದರೆ ಕ್ಯಾಮ್ರಾ ಓಪನ್ ಆಗುತ್ತೆ. ಕ್ಯಾಮ್ರಾಕ್ಕೆ ಪಾರ್ಟಿ ಯಾರು ಇರ್ತಾರೆ ಕನ್ಸ್ಯೂಮರ್ ಅವ್ರದ್ದು ಫೋಟೋನ ಕಣ್ಣ ಬ್ಲಿಂಕ್ ಮಾಡಿಬಿಟ್ಟು ಅಂದರೆ ಈ ರೀತಿಯಾಗಿ ಸಬ್ಮಿಟ್ ಆಗ್ಬಿಡುತ್ತೆ. ಈಸಿಯಾಗಿ ಸ್ನೇಹಿತರೆ ಈ 3 ಗ್ಯಾಸ್ ಏಜೆನ್ಸಿಗಳಿಗೆ ಮನೆಯಲ್ಲೇ ಕುಳಿತು ಯಶಸ್ವಿಯಾಗಿ KYCನ ಕಂಪ್ಲೀಟ್ ಮಾಡ್ಬೋದು. ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡ್ಕೊಳ್ಳಿ. ಸಾಧ್ಯವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಎಲ್ರಿಗೂ ನಮಸ್ಕಾರ.